ನಮಸ್ಕಾರ ಸ್ನೇಹಿತರೆ. ನಮ್ಮ ದೇಶದ ಸಾವಿರಾರು ವರ್ಷಗಳ ಸಂಸ್ಕಾರ, ಸಂಸ್ಕೃತಿ, ಅಸ್ಮಿತೆ, ಚೇತನಗಳು ದೇಶದ ಆತ್ಮದ ತಿರುಳು ಎಂದು ನಂಬಿಕೊಂಡು ಬಂದಿದ್ದೇವೆ. ನೋವಿನ ಸಂಗತಿ ಏನೆಂದರೆ, ಇಂದಿನ ಬಹುತೇಕ ರಾಜಕೀಯ ನಾಯಕರಿಗೆ ಇವೆಲ್ಲವುಗಳ ಪರಿವೇ ಇಲ್ಲ. ದೇಶದ ಆತ್ಮದ ಭವಿಷ್ಯದ ಬಗ್ಗೆ ಅವರಿಗೆ ಯಾವುದೇ ಚಿಂತೆ ಇಲ್ಲ. ಈ ಭಾರತವೆಂಬ ಸೆಕ್ಯುಲರ್ ದೇಶದಲ್ಲಿ ಆಡಳಿತವನ್ನು ಸೆಕ್ಯುಲರ್ಗಳಾಗಿ ನಡೆಸಲು ಬಯಸುತ್ತಾರೆ. ಅಂತಹ ಆಡಳಿತವನ್ನು ನಡೆಸಲವರಿಗೆ ಬೇಕಿರುವುದು ಕೇವಲ ಮತ, ಕುರ್ಚಿ, ಅಧಿಕಾರವಷ್ಟೇ. ಇವೆಲ್ಲವುಗಳನ್ನು ಪಡೆದುಕೊಳ್ಳಲು ಸೆಕ್ಯುಲರ್ ಎಂಬ ಶಬ್ದವನ್ನು ಬಳಸಿಕೊಂಡು ದೇಶದ ಆತ್ಮದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆಂದರೆ ತಪ್ಪಾಗಲಾರದು. ಭಾರತವೆಂಬ ಸೆಕ್ಯುಲರ್ ದೇಶದಲ್ಲಿ ಈ ಸೆಕ್ಯುಲರಿಸಂ ಇಂದು ಮತದಾನದ ಪ್ರವಾಸೋದ್ಯಮವಾಗಿದೆ. ನಾವು ಎಚ್ಚೆತ್ತುಕೊಳ್ಳದಿದ್ದರೆ ಈ ಪ್ರವಾಸದಲ್ಲಿ ದೇಶದ ಆತ್ಮವೇ ಕಳೆದು ಹೋಗುತ್ತದೆ. ಸ್ವಲ್ಪ ಹಿಂದೆ ಹೋಗೋಣ, ಇತಿಹಾಸದ ಬಾಗಿಲನ್ನು ತೆರೆದು ನೋಡೋಣ. 1857ರ ದಂಗೆಯನ್ನು ನಾವು ದೇಶದ ಪ್ರಥಮ ಸ್ವತಂತ್ರ ಸಂಗ್ರಾಮವೆಂದು ನಂಬುವುದಿಲ್ಲ. ಅದಕ್ಕೂ ಮೊದಲು ಈ ದೇಶದಿಂದ ಆಂಗ್ಲರನ್ನು ಓಡಿಸಲು ಹೋರಾಟಗಳು ನಡೆದಿದ್ದವು. ಆದರೆ ಕಥಾಕಥಿತ ಇತಿಹಾಸಕಾರರು ಹೇಳಿದಂತೆಯೇ ನಾನಿಲ್ಲಿ ಹೇಳುತ್ತಿದ್ದೇನೆ. ಕಥಾಕಥಿತ ಇತಿಹಾಸಕಾರರೆಂದು ಹೇಳಲು ಕಾರಣವಿದೆ. ಇತ್ತೀಚೆಗೆ ರಾಮ ಮಂದಿರದ ನಿರ್ಮಾಣ ಹಂತದಲ್ಲಿ ನ್ಯಾಯಾಲಯ ಇವರನ್ನು ಇತಿಹಾಸದ ಸಾಕ್ಷಿ ಹೇಳಲು ಕರೆದಾಗ ನಾವು ಬರೆದಿದ್ದಕ್ಕೆ ಯಾವುದೇ ಸಾಕ್ಷಿಗಳು, ಆಧಾರಗಳು ಇಲ್ಲವೆಂದವರೇ ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಅವರು ಬರೆದಿದ್ದೆಲ್ಲ ನನ್ನ ಪ್ರಕಾರ ಕಾಲ್ಪನಿಕ ಇತಿಹಾಸವೇ ಸರಿ. ಈ ಇತಿಹಾಸಕಾರರ ಅನುಸಾರವೇ 1857ನೇ ಮೊದಲ ಸ್ವತಂತ್ರ ಸಂಗ್ರಾಮವೆಂದುಕೊಂಡರು. ಆ ಸಂಗ್ರಾಮ ಆರಂಭವಾಗಲು ಮುಖ್ಯ ಕಾರಣವೇನೆಂದರೆ, ಮಂಗಲ್ ಪಾಂಡೆ ಎಂಬ ಬ್ರಾಹ್ಮಣನು ಹಸುಗಳ ಕೊಬ್ಬಿನಿಂದ ತಯಾರಿಸಿದ ಕರ್ತೂಸುಗಳನ್ನು ಬಾಯಿಯಿಂದ ತೆಗೆಯುವುದಿಲ್ಲ, ಹಸು ತನಗೆ ದೇವರಿದ್ದಂತೆ ಎಂದು ನಿರಾಕರಿಸಿ ಗೋಹತ್ಯೆಯ ವಿರುದ್ಧ ಸಿಡಿದೆದ್ದು ನಿಂತನು. ಆದರೆ ಇಂದಿಗೂ ಈ ದೇಶದಲ್ಲಿ ಆ ಗೋಹತ್ಯೆಯನ್ನು ತಡೆಯುವಂತಹ ಒಂದು ಕಾನೂನನ್ನು ಜಾರಿಗೆಗೊಳಿಸಲು ನಾವು ವಿಫಲರಾಗಿದ್ದೇವೆ. ಆ ಹೋರಾಟ ಇಂದಿಗೂ ಮುಂದುವರೆದಿದೆ. 1857ರ ಬಂಡಾಯದ ನಂತರ ಬ್ರಿಟಿಷ್ ಸರ್ಕಾರ ಒಂದು ಅಪಾಯಕಾರಿ ತಂತ್ರವನ್ನು ನಿರ್ಮಿಸಿತು. ಡಿವೈಡ್ ಅಂಡ್ ರೂಲ್, ವಿಭಜಿಸಿ ಆಳುವುದು. ಭಾರತೀಯರನ್ನು ಎರಡು ಮುಖ್ಯ ಗುಂಪುಗಳಾಗಿ ವಿಭಜಿಸಿದರು, ಹಿಂದೂ ಮತ್ತು ಮುಸ್ಲಿಂ ಎಂಬ ಕಾನೂನುಗಳ ಮುಖಾಂತರ. ಸ್ವತಂತ್ರಾನಂತರ ದೇಶವನ್ನು ಧರ್ಮಗಳ ಆಧಾರದ ಮೇಲೆ ವಿಭಜಿಸಲಾಯಿತು. ಇಬ್ಬಾಗ ಮಾಡಿದ ನಂತರವೂ ಸ್ವತಂತ್ರ ಭಾರತದಲ್ಲಿ ಮುಸ್ಲಿಂ ವೈಯಕ್ತಿಕ ಕಾನೂನು ಏಕೆ ಉಳಿಸಿಕೊಳ್ಳಲಾಯಿತು? 1950ರಲ್ಲಿ ಭಾರತದ ಸಂವಿಧಾನ ಜಾರಿಗೆ ಬಂದಾಗ ಎಲ್ಲ ನಾಗರಿಕರಿಗೆ ಸಮಾನ ನಾಗರಿಕ ಹಕ್ಕುಗಳನ್ನು ನೀಡಲಾಗಿತ್ತು. ಆದರೆ ಇಲ್ಲಿ ಗಮನ ಕೊಡಬೇಕಾದದ್ದೇನೆಂದರೆ, ಮುಸ್ಲಿಂ ಸಮುದಾಯ ತಮ್ಮ ಹಕ್ಕಿಗಾಗಿ ತಮ್ಮ ಪ್ರತ್ಯೇಕ ಕಾನೂನು ಮತ್ತು ಅಸ್ಮಿತೆಗಾಗಿ ರಾಜಕೀಯ ಒತ್ತಡ ಹೇರಿದರು. ಸರ್ಕಾರಗಳು ಮತಕ್ಕಾಗಿ ಒಪ್ಪಿಕೊಂಡವು. ಅಂತೆಯೇ ಸಂವಿಧಾನವನ್ನು ಬದಲಾಯಿಸದೆ ಸಂವಿಧಾನದ ಚೌಕಟ್ಟಿನ ಹೊರಗಿನ ಒಂದು ಕಾನೂನಿಗೆ ಜಾಗ ಮಾಡಿಕೊಡಲಾಯಿತು. ಇದಕ್ಕೆ ಉದಾಹರಣೆಗಳು: ಮುಸ್ಲಿಂ ಪರ್ಸನಲ್ ಲಾ ಆಕ್ಟ್ 1937. ಇದು ವೈಯಕ್ತಿಕ ವಿಚಾರಗಳಲ್ಲಿ ಶರಿಯತ್ ಕಾನೂನಿನ ಪ್ರಕಾರ ನಡೆಯಬೇಕು ಎಂಬ ಕಾನೂನು. ಇದು ಸಂವಿಧಾನದ ಸಮಾನತೆಗೆ ವಿರುದ್ಧವಾದರೂ ಒಂದೇ ದೇಶದಲ್ಲಿ ಎರಡು ವಿಭಿನ್ನ ಕಾನೂನು ವ್ಯವಸ್ಥೆಗಳು ಜೀವಂತವಾಗಿವೆ. ಎರಡನೆಯದಾಗಿ ವಕ್ಫ್ ಆಕ್ಟ್ 1995. ಭಾರತದ 30 ಲಕ್ಷ ಎಕರೆಗೂ ಹೆಚ್ಚು ಭೂಮಿಯನ್ನು ವಕ್ಫ್ ಬೋರ್ಡ್ ಹೆಸರಿನಲ್ಲಿ ಸರ್ಕಾರಕ್ಕೂ ನ್ಯಾಯಾಲಯಕ್ಕೂ ಪ್ರವೇಶವಿಲ್ಲದಂತೆ ಮಾಡಲಾಗಿದೆ. ವಕ್ಫ್ ಆಕ್ಟ್ ಸಂವಿಧಾನಕ್ಕೆ ಮೇಲಾಗಿ ಕಾರ್ಯನಿರ್ವಹಿಸುತ್ತಿದೆ. ನಮ್ಮ ಸಂವಿಧಾನವು ಸಮಾನತೆಯನ್ನು ಸಾರುತ್ತದೆ. ವಾಸ್ತವದಲ್ಲಿ ನಮ್ಮ ನಾಯಕರು ಸಂವಿಧಾನವನ್ನು ಬದಲಾಯಿಸದೆ ಒಂದು ಕೋಮಿನವರಿಗಾಗಿ ಅದರ ಹೊರಗೆ ಒಂದು ಸಮಾನಾಂತರ ಸರ್ಕಾರವನ್ನು ಸೃಷ್ಟಿಸಿದ್ದಾರೆ. ಮತಕ್ಕಾಗಿ ದೇಶದ ನ್ಯಾಯವನ್ನೇ ವಿಭಜಿಸಲಾಗಿದೆಯೇ? ಸ್ನೇಹಿತರೆ, ಏಕತೆಗಾಗಿ ಹೇಗೆ ಇರಬೇಕೆನ್ನುವುದನ್ನು ನಾವು ಮುಸ್ಲಿಂ ಸಮುದಾಯದಿಂದ ಕಲಿಯಬೇಕಾದ ಪಾಠಗಳು ಬಹಳಷ್ಟಿವೆ. ಒಂದು ವಿಷಯಕ್ಕೆ ಎಲ್ಲರೂ ಒಟ್ಟಾಗಿ ನಿಂತುಕೊಳ್ಳುವುದು. ಯಾರಿಗಾದರೂ ಸಮಸ್ಯೆ ಬಂದರೆ ಅದು ಅವನ ಸಮಸ್ಯೆ ಅಂತ ಬಿಡುವುದಿಲ್ಲ. ಎಲ್ಲರೂ ಒಂದಾಗಿ ನಿಂತು ಕೈ ಜೋಡಿಸುತ್ತಾರೆ. ಒಗ್ಗಟ್ಟು ಅಂದರೆ ಅದು ಒಬ್ಬರ ಜವಾಬ್ದಾರಿ ಅಲ್ಲ, ಸಮುದಾಯದ ಜವಾಬ್ದಾರಿ.
ಮುಸ್ಲಿಂ ಸಮುದಾಯದಲ್ಲಿ ಒಬ್ಬ ನಾಯಕ ಹೇಳಿದರೆ ಸಾಕು, ಒಂದೇ ಸಾಲಿನಲ್ಲಿ ಒಂದೇ ಧ್ವನಿಯಲ್ಲಿ ನಿಂತು ಮಾತನಾಡುತ್ತಾರೆ. ಅದೇ ಅವರ ಏಕತೆಯ ಶಕ್ತಿ. ರಾಜಕೀಯ ಸ್ಪಷ್ಟತೆ. ನಮ್ಮ ವಿರುದ್ಧ ನಿಂತವರಿಗೆ ನಮ್ಮ ಮತ ಇಲ್ಲ ಎಂಬುದನ್ನು ಸ್ಪಷ್ಟವಾಗಿ ಹೇಳುತ್ತಾರೆ. ನಮ್ಮ ಹಿತಾಸಕ್ತಿಗಳನ್ನು ಯಾರು ನೋಡುತ್ತಾರೆ ಅವರ ಜೊತೆ ನಾವು, ನಮ್ಮ ವಿರುದ್ಧ ಬಂದವರಿಗೆ ನಮ್ಮ ಬೆಂಬಲವಿಲ್ಲ ಎಂದು ಸಹ ಹೇಳುತ್ತಾರೆ. ಈ ಒಗ್ಗಟ್ಟಿನ ಗುಣಗಳೇ ಒಂದು ಸಣ್ಣ ವಿಷಯವನ್ನು ರಾಷ್ಟ್ರಮಟ್ಟಕ್ಕೆ ತಲುಪಿಸುವ ಶಕ್ತಿ ಕೊಡುತ್ತವೆ. ಹಿಂದೂ ಸಮುದಾಯದಲ್ಲಿ ಏಕತೆಯ ಕೊರತೆ ಕಟು ಸತ್ಯ. ಹಿಂದೂ ಸಮುದಾಯಕ್ಕೆ ಏಕತೆಯು ಒಂದು ಕನಸಿನ ಮಾತು. ನಮ್ಮಲ್ಲಿರುವುದು ಕೇವಲ ಜಾತಿಗಳು, ಗುಂಪುಗಳು, ಸಂಘಟನೆಗಳು ಮತ್ತು ಈ ಎಲ್ಲವುಗಳ ನಡುವೆ ಪರಸ್ಪರ ದ್ವೇಷ. ಹಿಂದೂ ಸಮುದಾಯದಲ್ಲಿ ಒಟ್ಟುಗೂಡಿ ಒಂದು ಗುರಿಗೆ ಎಂದಿಗೂ ನಿಲ್ಲುವುದಿಲ್ಲ. ನಾವು ಬಹುಸಂಖ್ಯಾತರು ಎಂದು ಬೀಗುತ್ತೇವೆ. ಆದರೆ ನಮ್ಮ ಈ ವಿಘಟನೆಯನ್ನು ನೋಡಿ ರಾಜಕಾರಣಿಗಳು ನಮ್ಮನ್ನು ಉದ್ದೇಶಿಸಿ ಹೀಗೆ ಹೇಳುತ್ತಾರೆ: ನಿಮ್ಮ ಈ ತಪ್ಪನ್ನು ಸರಿಪಡಿಸಿಕೊಳ್ಳಿ. ಈ ದೇಶಕ್ಕೆ ಮೆಜಾರಿಟಿ ಮೈನಾರಿಟಿ ಎಂಬ ಪರಿಕಲ್ಪನೆಯೇ ಇಲ್ಲ. ಈ ದೇಶ ಸೆಕ್ಯುಲರ್. ಈ ಮಾತು ಕೇಳಲು ಕಹಿಯಾದರೂ ಸತ್ಯ. ನಾವು ಮೆಜಾರಿಟಿ ಎಂದು ಹೇಳಿಕೊಂಡರೂ ಏಕತೆಯ ಶಕ್ತಿಯಲ್ಲಿ ನಾವು 0 ಆಗಿದ್ದೇವೆ. ಎದುರಾಳಿ ಬಲಿಶಾಲಿಯಾಗಿರುವುದರಿಂದ ನಾವು ಸೋಲುತ್ತಿಲ್ಲ. ನಮ್ಮದೇ ಒಡೆದ ಮನೆಯಿಂದಾಗಿ ನಾವು ಸೋಲುತ್ತಿದ್ದೇವೆ. ಈ ಕಟುವಾದ ಶಬ್ದಗಳನ್ನು ಉಪಯೋಗಿಸಿ ಮಾತನಾಡುತ್ತಿದ್ದೇನೆ. ಇದು ನಿಮ್ಮನ್ನು ನೋಯಿಸಲು ಅಲ್ಲ, ನಿಮ್ಮೆಲ್ಲರ ಮುಂದಿರುವ ಕಟು ಸತ್ಯವನ್ನು ನಿಮ್ಮೆದುರಿಗಿಡುವ ಉದ್ದೇಶಕ್ಕೆ ಮಾತ್ರ. ನಮ್ಮ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯು ಹೊರಡಿಸಿದ ನಿರ್ಣಯಗಳು ಮತ್ತು ವಿಚಾರಣೆಗಳು ಸೂಚಿಸುವ ಸಾರವನ್ನಿಟ್ಟು ನಾನು ಹೇಳುತ್ತಿದ್ದೇನೆ. ಈ ದೇಶದಲ್ಲಿ ಸಂವಿಧಾನ ರಕ್ಷಣೆ ನಮ್ಮ ಕರ್ತವ್ಯ, ದೇಶ ರಕ್ಷಣೆ ನಮ್ಮ ಜವಾಬ್ದಾರಿ, ದೇಶದ ಏಕತೆ ನಮ್ಮ ಹೆಮ್ಮೆ. ಆದರೆ ಇದೆಲ್ಲವನ್ನು ಉಳಿಸಿಕೊಂಡು ಹೋಗಲು ನಮ್ಮ ಸಮುದಾಯಕ್ಕೆ ಆಸಕ್ತಿ ಇಲ್ಲ. ಈ ವ್ಯವಸ್ಥೆಯ ನಿರ್ಣಯಗಳು ನಮ್ಮ ಈ ದೌರ್ಬಲ್ಯತೆಗೆ ಕನ್ನಡಿಯಾಗಿದೆ. ಇಂದು ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡು ಬೆಳೆಯಬೇಕಾದರೆ ನಮಗೆ ಬೇಕಿರುವುದು ಒಂದು ಶಕ್ತಿ, ಅದೇ ಏಕತೆ. ನಮ್ಮ ಶತ್ರು ಯಾರೂ ಇಲ್ಲ. ನಿಲ್ಲಬೇಕಾದ ಜಾಗದಲ್ಲಿ ಒಗ್ಗಟ್ಟಿನಿಂದ ನಿಲ್ಲದ ನಮ್ಮದೇ ದೌರ್ಬಲ್ಯತೆಯೇ ನಮ್ಮ ನಿಜವಾದ ಶತ್ರು. ನಮ್ಮಲ್ಲಿ ಏಕತೆ ಇಲ್ಲದಿದ್ದರೆ ಭಾರತವೆಂಬ ಸೆಕ್ಯುಲರ್ ದೇಶದಲ್ಲಿ ನಮ್ಮ ಅಸ್ತಿತ್ವಕ್ಕೆ ಬೆಲೆ ಸಿಗುವುದಿಲ್ಲ. ಒಂದು ಕಟುವಾದ ವಾಸ್ತವ ನೋಡಿ. ಸೆಕ್ಯುಲರ್ ಭಾರತದಲ್ಲಿ ಕೇವಲ 18% ಮೈನಾರಿಟಿಗಳಾಗಿರುವ ಮುಸ್ಲಿಮರು ಒಂದು ವಿಷಯಕ್ಕಾಗಿ ಹೋರಾಡಿದಾಗ ಅದರ ಪರಿಣಾಮ ಎಷ್ಟಿರುತ್ತದೆ ಎಂದರೆ, ಒಂದು ಹಂತದಲ್ಲಿ ನಮ್ಮ ಹೈಕೋರ್ಟಿನ ನ್ಯಾಯಮೂರ್ತಿಗಳನ್ನು ಸಹ ಸಾರ್ವಜನಿಕವಾಗಿ ಕ್ಷಮೆ ಕೇಳುವಂತೆ ಮಾಡುವಷ್ಟು ಪ್ರಭಾವವನ್ನು ಅವರು ಬೀರಬಲ್ಲರು. ಅವರ ಏಕತೆಯ ಶಕ್ತಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮತ್ತೊಂದೆಡೆ ನಮ್ಮ ನೋವು ಎಷ್ಟು ಆಳವಾಗಿದೆ ಎಂದರೆ, ನಮ್ಮ ನ್ಯಾಯಾಂಗ ವ್ಯವಸ್ಥೆಯೊಳಗಿನ ಕೆಲವು ವಿಚಾರಣೆಗಳಲ್ಲಿಯೂ ನಿಮ್ಮೊಡೆದ ಮಂದಿರವನ್ನು ನಿಮ್ಮ ದೇವರೇ ಸರಿಪಡಿಸಿಕೊಳ್ಳಲಿ ಎಂದು ಹೇಳಿದಂತಹ ಕಟು ವಾಸ್ತವ ನಮ್ಮ ನೋವಿಗೆ ಸಾಕ್ಷಿಯಾಗಿದೆ. ಈ ಮಾತುಗಳು ನಮ್ಮನ್ನು ಎಚ್ಚರಿಸುತ್ತಿವೆ. ಈ ದೇಶದಲ್ಲಿ ಸಂವಿಧಾನ ರಕ್ಷಣೆ, ದೇಶ ರಕ್ಷಣೆ, ಏಕತೆ ಇದನ್ನೆಲ್ಲ ಉಳಿಸಿಕೊಂಡು ಹೋಗುವುದು ನಮ್ಮ ಸಮುದಾಯದ ಗುತ್ತಿಗೆಯಲ್ಲ. ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡು ಬೆಳೆಯಬೇಕಾದರೆ ನಮಗೆ ಕೇವಲ ಒಂದು ಪಾಠ ಸಾಕು, ಅದೇ ಏಕತೆ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನನ್ನ ವಿಡಿಯೋ ನೋಡಲು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅಂತಿಮವರೆಗೆ ನನ್ನ ವಿಡಿಯೋ ನೋಡಲು ನಿಮ್ಮ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದ. ನಮಸ್ಕಾರ. ರಾಮ್ ರಾಮ್.